ರಾಜ್ಯಪಾಲರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಿದ್ದಕ್ಕೆ ವ್ಯಕ್ತಿಯೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿ ರಸ್ತೆಯಲ್ಲೇ ಕೂತು ಧರಣಿಯನ್ನ ಮಾಡಿರುವಂತಹ ಘಟನೆ ನಡೆದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಆ ವ್ಯಕ್ತಿಯ ಕೋಪಕ್ಕೆ ಕಾರಣವಾಯಿತು. ನನ್ನ ಪತ್ನಿ ಗರ್ಭಿಣಿ ಇದ್ದಾರೆ, ಇಲ್ಲಿ ರಸ್ತೆ ಬಂದ್ ಆಗಿದೆ, ಏನಾದರೂ ಸಮಸ್ಯೆ ಆದ್ರೆ ಯಾರು ಜವಾಬ್ದಾರಿ? 30 ನಿಮಿಷ ಟ್ರಾಫಿಕ್ ಬಂದ್ ಮಾಡಿದ್ದೀರಲ್ಲ ಅಂತ ಹೇಳಿ ಆ ವ್ಯಕ್ತಿ ಟ್ರಾಫಿಕ್ ಪೊಲೀಸರನ್ನ ಪ್ರಶ್ನೆ ಮಾಡಿ ರಸ್ತೆಯಲ್ಲೇ ಕೂತು ಧ್ವನಿ ಎತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ಸಿಗ್ನಲ್ ಸ್ಟಾಪ್ ಮಾಡಿದ್ರಾ? ಗವರ್ನರ್ ಆಚೆನೂ ಬಂದಿಲ್ಲ, ಇಲ್ಲೇ ಸಿಗ್ನಲ್ ಇದೆ. ಅದು ನಂಗೆ ಗೊತ್ತಿಲ್ಲ. ಗವರ್ನರ್ ಮಾತ್ರ VIP, ನಾವು ಯಾರಿಲ್ಲ. ನೀನು VIP ನ ಬಿಡಿ ಹೇಳ್ತೀರಾ? ಇಲ್ಲ ಈಗ ಇಲ್ಲ ಹೇಳ್ತೀರಾ? ಇಲ್ಲ ಕಂಟ್ರೋಲ್ ವಯಸ್ಸಾಗ ಕಳಿಸ್ಕೊಡಿ. ಇವನ್ನೆಲ್ಲ ವಿಡಿಯೋ ಮಾಡ್ತಾರೆ. ನಮಗೂ ಕೆಲಸ ಇದೆ, ನಮಗೂ ಕೆಲಸ ಇದೆ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ರಾಜ್ಯಪಾಲರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಿದ್ದಕ್ಕೆ ವ್ಯಕ್ತಿಯೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿ ರಸ್ತೆಯಲ್ಲೇ ಕೂತು ಧರಣಿಯನ್ನ ಮಾಡಿರುವಂತಹ ಘಟನೆ ನಡೆದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಆ ವ್ಯಕ್ತಿಯ ಕೋಪಕ್ಕೆ ಕಾರಣವಾಯಿತು. ನನ್ನ ಪತ್ನಿ ಗರ್ಭಿಣಿ ಇದ್ದಾರೆ, ಇಲ್ಲಿ ರಸ್ತೆ ಬಂದ್ ಆಗಿದೆ, ಏನಾದರೂ ಸಮಸ್ಯೆ ಆದ್ರೆ ಯಾರು ಜವಾಬ್ದಾರಿ? 30 ನಿಮಿಷ ಟ್ರಾಫಿಕ್ ಬಂದ್ ಮಾಡಿದ್ದೀರಲ್ಲ ಅಂತ ಹೇಳಿ ಆ ವ್ಯಕ್ತಿ ಟ್ರಾಫಿಕ್ ಪೊಲೀಸರನ್ನ ಪ್ರಶ್ನೆ ಮಾಡಿ ರಸ್ತೆಯಲ್ಲೇ ಕೂತು ಧ್ವನಿ ಎತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ವೈಫಲ್ಲಿ ಸಿಗ್ನಲ್ ಸ್ಟಾಪ್ ಮಾಡಿದ್ರಾ? ಗವರ್ನರ್ ಆಚೆನೂ ಬಂದಿಲ್ಲ, ಇಲ್ಲೇ ಸಿಗ್ನಲ್ ಇದೆ. ಅದು ನಂಗೆ ಗೊತ್ತಿಲ್ಲ. ಗವರ್ನರ್ ಮಾತ್ರ VIP, ನಾವು ಯಾರಿಲ್ಲ. ನೀನು VIP ನ ಬಿಡಿ ಹೇಳ್ತೀರಾ? ಇಲ್ಲ ಈಗ ಇಲ್ಲ ಹೇಳ್ತೀರಾ? ಇಲ್ಲ ಕಂಟ್ರೋಲ್ ವಯಸ್ಸಾಗ ಕಳಿಸ್ಕೊಡಿ. ಇವನ್ನೆಲ್ಲ ವಿಡಿಯೋ ಮಾಡ್ತಾರೆ. ನಮಗೂ ಕೆಲಸ ಇದೆ, ನಮಗೂ ಕೆಲಸ ಇದೆ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ.